ಅದು ಯಾವ ಕಾರಣದಿಂದ ಉಪ್ಪು ನೀರಾಗ್ಯದಂದ್ರೆ ದುರ್ವಾಸ ಮುನಿಗಳು ತಾವು ತಮ್ಮ ಶಿಷ್ಯಂದರಿಗೆ ಹೇಳಿದ್ರು, ನಮ್ಮ ವಸ್ತು ವಿನ್ಯಾಸಗಳನ್ನು ತಗೊಂಡು ಸ್ವಚ್ಛತೆ ಮಾಡಿಕೊಂಡು ತೊಗೊಂಡ್ರು ತಿಳಿ ಶಿಷ್ಯಂದರಿಗೆ ಹೇಳಿದ್ರು. ಆಗ ಶಿಷ್ಯಂದಿರು ಹೋಗಿ ಸಮುದ್ರಕ್ಕೆ ಹೋಗಿ ಆ ನಂತರ ಸ್ವಚ್ಛತೆ ಮಾಡ್ಕೊಂಡು ಬರೋ ಸಮಯದೊಳಗೆ ಸಮುದ್ರ ತರಿ ಎಂದು ಶಾಪ ಕೊಟ್ಟನು. ಭೃಂಗೀಶ್ವರನು ಯವೇ ಇಕ್ಕದ ಉಸಿರಾಡಿಸಿದ ಉಣ್ಣದ ಜಿತೇಂದ್ರಿಯತ್ವ ತಿಳಿದು ಮಹಾವೀರಹಿತ ಶಿವಜ್ಞಾನಿಯೊಬ್ಬನು ನಿಮಗೆ ಮಗನಾಗಿ ಹುಟ್ಟುವನು. ನೀವಿಬ್ಬರು ನನ್ನ ಶಾಪದಿಂದ ಮುಕ್ತರಾಗುವಿರಿ. ಆಮೇಲೆ ಅವರಿಬ್ಬರು ಪರಮೇಶ್ವರನ ಸಭೆಗೆ ಆಗಮಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನಡೆದ ಘಟನೆಯನ್ನು ಶಿವನಿಗೆ ತಿಳಿಸಿದರು. ಪರಮೇಶ್ವರನು, ನೀವಿಬ್ಬರು ಚಿಂತಿಸುವ ಕಾರಣವಿಲ್ಲ. ಭೃಂಗೀಶ್ವರನ ವಚನದಂತೆ ನಿಮಗೆ ಒಬ್ಬ ಪುತ್ರನಾಗುವನು. ನೀವು ಆ ಮೃತ್ಯುಲೋಕದ ಸೊನ್ನಲಿಗೆ ಊರಿನಲ್ಲಿ ಜನ್ಮ ತಾಳಿರಿ. ಮೊರಡಿಯ ಮುದ್ದೇಗೌಡನೆಂಬ ಹೆಸರಿನಿಂದ ಹುಟ್ಟಿದರು. ಸ್ತ್ರೀ ರೂಪದಲ್ಲಿ ಮತ್ತೊಬ್ಬಳು ಅದೇ ಊರಿನಲ್ಲಿ ಸುಗಲಾದೇವಿ ಎಂದು ಹೆಸರಿನಿಂದ ಜನ್ಮ ತಾಳಿದರು. ಅವರು ಬೆಳೆದು ದೊಡ್ಡವರಾಗಿ ಕೊನೆಗೆ ದಂಪತಿಗಳಾದರು. ಇಂಥ ಮಹಾಪುಣ್ಯ ಪ್ರತಾಪಿಯಾದ ಶ್ರೀ ರೇವಣಸಿದ್ದೇಶ್ವರರು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಶಿಷ್ಯರೊಂದಿಗೆ ಸಂಚಾರ ಮಾಡುತ್ತಾ ಸೊನ್ನಲಿಗೆ ಊರಿನ ಸೀಮೆ ಹತ್ತಿರ ಬಂದಾಗ ಅವರು ಪಲ್ಲಕ್ಕಿಯಿಂದ ಕೆಳಗಿಳಿದು ತಮ್ಮ ಪಾದುಕೆಗಳನ್ನು ಕಳೆದು ಅಂತರಿಕ್ಷದಲ್ಲಿಯೂ ನಡೆಯುತ್ತಾ ಅವನ ಹಣೆಯ ಮೇಲೆ ಅಗ್ನಿ ನೇತ್ರ ಕಾಣಿಸಿತು. ಪಾರ್ವತಿ ದೇವಿಯು ಹರಿಸಿ ಹಾರೈಸಿ ಕೈಲಾಸಗಿರಿಗೆ ಮರಳಿದಳು. ಪರವಶನಾದ ಬಾಲಕನನ್ನು ವಿಶ್ವದ ದಂಪತಿಗಳಾದ ಶ್ರೀ ಪಾರ್ವತಿ ಪರಮೇಶ್ವರರು ಎತ್ತಿ ಅಪ್ಪಿಕೊಂಡು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮುದ್ದಾಡಿದರು. ಆ ಬಳಿಕ ಶಿವನು ಧೂಳಿಮಾಕಾಳನಿಗೆ ಕಿವಿಗೆ ತನ್ನ ಕಿವಿಯಲ್ಲಿದ್ದ ವಜ್ರದ ನಾಗಕುಂಡಲವನ್ನು ತೊಡಿಸಿ ತಾನು ಹೊದ್ದ ಆನೆಯ ಚರ್ಮವನ್ನು ಹೊಲಿದು ಕಪನಿಯನ್ನು ಆಚೆ ಅವನಿಗೆ ತೊಡಿಸಿದ. ಮತ್ತು ಎಲ್ಲ ಸಿದ್ಧಿಯು ತವರ ಮನಿ ಎನಿಸುವ ಲಾಕಳು ಯೋಗದಂಡವನ್ನು ಕೊಟ್ಟು ಆಶೀರ್ವಾದಿಸಿದನು. ಶ್ರೀಶೈಲ ಪರ್ವತದ ಮೇಲೆ ಶ್ರೀ ಮಲ್ಲಿಕಾರ್ಜುನನ ಮುಖ್ಯ ದೇವಾಲಯಗಳು ಮಧ್ಯಭಾಗದಲ್ಲಿದ್ದು